ಗುರುಜಿ ಈಗ ಯಾವ ವಿಚಾರದ ಕುರಿತು ತಿಳಿಸ್ಕೊಡ್ತಾ ಇದ್ದೀರಾ? ನಕ್ಷತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಬಲವನ್ನು ತಿಳಿಸ್ಕೊಡ್ಬೇಕು. ನಕ್ಷತ್ರ ಬಲದಲ್ಲಿ ನಾವು ಇವತ್ತಿನ ದಿವಸ ಶ್ರವಣ, ಧನಿಷ್ಠ, ಶತಭಿಷ ಅಂದರೆ ಈ ಶ್ರವಣ, ಧನಿಷ್ಠ, ಶತಭಿಷ ಈ ನಕ್ಷತ್ರಗಳು ಹೇಗೆ ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಿರೋದು. ನೋಡಿ, ಶ್ರವಣ ನಕ್ಷತ್ರ ನಾರಾಯಣ, ಧನಿಷ್ಠ ನಕ್ಷತ್ರ ಯಾರು ಯಮದೂತ, ತದನಂತರ ಅಂದರೆ ಅವನು ಅಲ್ಲಿರ್ತಕ್ಕಂಥ ಯಾರೋ ಚಿತ್ರಗುಪ್ತ, ಅದಾದಮೇಲೆ ಕರ್ಮಾಧಿಪತಿ ಶನೇಶ್ವರ. ಈ ರೀತಿಯಾದ ನಕ್ಷತ್ರಗಳಲ್ಲಿ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶು ಕದಾಚರ, ಕರ್ಮಗಳನ್ನು ಕಳ್ಕೋಬೇಕಾದ್ರೆ ಯಾರು? ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ. ಈ ಶ್ರವಣ ಮತ್ತು ಧನಿಷ್ಠಗ ಮಧ್ಯದಲ್ಲಿ ಅಭಿಜಿನ್ ನಕ್ಷತ್ರ ಅಂತ ಒಂದಿದೆ, ಅಂದರೆ 4th ಲೀಪ್ ಇಯರ್. ಎವ್ರಿ ಲೀಪ್ ಇಯರಲ್ಲಿ 4th ಮಂತಲ್ಲಿ ವಿಶೇಷ ಅಂದರೆ ಸೆಪ್ಟೆಂಬರ್ ಮಾಸದಿಂದ ಹಿಡಿದು ನಾವು ನವಂಬರ್ ಮಾಸದವರೆಗೂ, ನವಂಬರ್ ಮಾಸದಿಂದ ಹಿಡಿದು ವಿಶೇಷವಾಗಿ ಜನವರಿವರೆಗೂ, ಜನವರಿಯಿಂದ ಮಾರ್ಚ್ವರೆಗೂ, ಹೀಗೆ ಎರಡೆರಡು ತಿಂಗಳು ಒಂದು ಸಂದಿಗ್ಧ ಕಾಲ. ಅದರಲ್ಲಿ ಮಧ್ಯ 4 ವರ್ಷಕ್ಕೊಮ್ಮೆ ಎರಡೆರಡಾಗಿ ಬೆಳೆದಿರತಕ್ಕಂಥದ್ದು ಫೆಬ್ರವರಿ 29, ಅಂದರೆ ಒಂದು ದಿವಸ ಹೆಚ್ಚಾಗಿ ಬರುತ್ತೆ, ಲೀಪ್ ಇಯರ್ ಅಂತೀವಿ. ಆಗ 4 ವರ್ಷಕ್ಕೊಂದು ಸಲ ಹುಟ್ಟದಬ್ಬ ಯಾರಿಗೆ? ಯಾರಾದರೂ ಅಭಿಜಿನ್ ನಕ್ಷತ್ರದಲ್ಲಿ ಹುಟ್ಟತಕ್ಕಂಥವರಿಗೆ. ಈ ಅಭಿಜಿನ್ ನಕ್ಷತ್ರ ಅಂದರೆ ಅಭಿಜಿನ್ ಮುಹೂರ್ತ ಅಂತ ಹೇಳ್ತೀವಿ. ಈ ಮುಹೂರ್ತ ಏನು ಅಂದರೆ ಸಾಧಾರಣವಾಗಿ ಒಬ್ಬ ಮನುಷ್ಯ ಹುಟ್ಟುತ್ತಾನೆ, ಠಕ್ಕಂತ ಹುಟ್ಟುತ್ತಾನೆ, ಅದು ಮುಹೂರ್ತ. ಟಠಾರ್ ಅಂತ ಹೊರಟೋಗ್ತಾನೆ, ಆನಂದವಾಗಿ ಚೆನ್ನಾಗಿರೋನು ದಿಢೀರ್ ಅಂತ ಹೊರಟೋಗ್ತಾನೆ, ಇದು ಒಂದು ಮುಹೂರ್ತ. ಈ ಎರಡೂ ಮುಹೂರ್ತಗಳ ಮಧ್ಯಭಾಗದಲ್ಲಿ ಮದುವೆ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ತಾಳಿ ಕಟ್ತಾ ಇರ್ತಾರೆ. ಇನ್ನೇನು ನಿಲ್ಲಿಸಿ ಅಂದರೆ ಯಾರಲ್ಲಿ ಎನ್ನಬೇಕು? ಆ ನಿಲ್ಲಿಸಿ ಅನ್ನೋ ಸಮಯದಲ್ಲಿ ಆ ಮುಹೂರ್ತವನ್ನು ಅಕಸ್ಮಾತ್ ಕೆಡಿಸ್ಬೋದು, ಅಥವಾ ಗೊತ್ತೇ ಇಲ್ಲದೆ ಬರಲಿ ನೀನು ಮಾಂಗಲ್ಯ ಕಟ್ಟೋ ನಮ್ಮ ಪರವಾಗಿ ಅಂತ ಹೇಳಿ ಹೊಸದಾಗಿ ಮಾಂಗಲ್ಯ ಕಟ್ಟಿಸ್ಬೋದು. ಅಂದರೆ ಹೊಸದಾಗಿ ನಮಗೆ ಗೊತ್ತಿಲ್ಲದೆ ದಿಢೀರಂಥ ಘಟನೆಗಳು ಯಾವ್ದು ನಡೆಯುತ್ತೋ ಇದನ್ನೆಲ್ಲ ಅಭಿಜಿನ್ ಮುಹೂರ್ತ ಅಂತ ಕರೀತಾರೆ. ಒಂದು ಯಾವ ಕಾಲಕ್ಕೂ ಒಂದು ಮಗು ಅಕಸ್ಮಾತ್ ಹೆರಿಗೆ ಆಗ್ತಾ ಇದೆ ಅಂದಾಗ ಇವರು ಒಳಭಾಗದಲ್ಲಿ ಏನು ಟೆಸ್ಟಿಂಗ್ ಮಾಡಿಸಿಲ್ಲ ಅಂತ ಇರ್ತೀವಿ. ಹಳ್ಳಿ ಪ್ರಾಂತದಲ್ಲಿ ಒಂದು ಮಗು ಹುಟ್ಟಿತು, ಹಬ್ಬ ಆಗೋಯ್ತು ಡೆಲಿವರಿ ಅಂದ್ಕೊಂಡಾಗೆ ಮತ್ತೆ ನೋವು ಕಾಣಿಸ್ಕೊತದೆ, ಏನು ಅಂತ ನೋಡಿದ್ರೆ ಇನ್ನೊಂದು ಮಗು, ದಿಢೀರಂತ ಒಂದು ಚೇಂಜ್ ಓವರ್, ಅದು ಅಭಿಜಿನ್ ಮುಹೂರ್ತ. ಇದಕ್ಕೆ ಈ ಮುಹೂರ್ತಗಳಲ್ಲಿ ಸಾಧಾರಣವಾಗಿ ನೋಡ್ತಕ್ಕಂಥವನು ಯಾರು ಅಂದರೆ ಯಮಧರ್ಮರಾಜನ ಪರಿಪೂರ್ಣವಾಗಿ ಸೇವಕ, ಅಲ್ಲೇ ಧರ್ಮಚಿಂತಕ, ಅವನೇ ಸಾಕ್ಷಾತ್ ಚಿತ್ರಗುಪ್ತ. ನಮ್ಮ ಚಿತ್ರಗುಪ್ತದಲ್ಲಿ ವಿಶೇಷ ಅಂದರೆ ಇಲ್ಲಿರ್ತಕ್ಕಂಥ ಯಮದೂತರು ಅಸ್ತುದೇವತೆಗಳು ಅಂತ ನಮ್ಮ ಎಡಭಾಗದ ಬಲಭಾಗದಲ್ಲಿ ಕೂತಿರ್ತಾರೆ. ಸೂರ್ಯನಾಡಿನಲ್ಲೆಲ್ಲ ಒಬ್ಬನು ಬರಿತಾನೆ, ಎಡಪಿಂಗಳದಲ್ಲಿ ಚಂದ್ರನಾಡಿನೆಲ್ಲ ಒಬ್ಬನು ಬರಿತಾನೆ. ಈ ಬರಿತಕ್ಕಂಥವನು ಚಿತ್ರಗುಪ್ತ. ಏನು ಇವರಿಬ್ಬರು ಮಾಡಿರ್ತಾರೆ ಅಸ್ತುದೇವತೆಗಳು, ಅದಕ್ಕೆ ಯಾವತ್ತಾದರೂ ನಾವು ಅನ್ಕೊಳ್ಳೋದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ಶುಭ ನುಡಿತಾ ಇರಬೇಕು. ಅಸ್ತು ಅಸ್ತು ಅಂತ ಹೇಳ್ತಾ ಇರ್ತಾನೆ ದೇವರು. ಅಸ್ತು ಅಂದರೆ ಹೇಗಿದೆಯೋ ಹಾಗೆ ನಡೀಲಿ, ಹೇಗಾಯಿತೋ ಹಾಗೇ ನಡೀಲಿ, ಹೀಗೇ ನಡೀಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿರ್ತಾರೆ. ಅಲ್ಲಿ ನೀವು ಆ ಯಮಧರ್ಮರಾಜನ ಚಿತ್ರಗುಪ್ತನು ಹೇಳಿದ್ದೇ ಯಮಧರ್ಮರಾಜ ಕೇಳ್ತಾನೆ ಹೊರತು ಯಮಧರ್ಮರಾಜನಿಗೆ ತನ್ನದೇ ಆಗಿರ್ತಕ್ಕಂಥ ಆಲೋಚನೆ ಏನು ಅಂದರೆ ಧರ್ಮ ಮಾರ್ಗ ಒಂದೇ. ಆದರೆ ಹೇಳ್ತಕ್ಕಂಥ ವಿಧಾನದಲ್ಲಿ ಏನು ಕುಂಡಲಿ ಇರುತ್ತೋ ಆ ಕುಂಡಲಿ ಪ್ರಕಾರವಾಗಿ ಇವನಿಗೆ ಇಷ್ಟ ಆಯುಸ್ಸು, ಇದರಲ್ಲೇ ಸತ್ತ, ಇದರಲ್ಲೇ ಬದುಕದ, ಇಷ್ಟು ಪಾಪಗಳನ್ನೇ ಮಾಡಿದ್ದಾನೆ, ಇದನ್ನು ತಕ್ಕಡಿಲಿ ಹಾಕಿ ತೂಗಿಸ್ತಕ್ಕಂಥವನು ಯಮಧರ್ಮ. ಅದಕ್ಕೆ ಧರ್ಮರಾಯ ಅಂತ ಕರಿತೀವಿ. ಧರ್ಮವನ್ನು ಬಹಳ ಚೆನ್ನಾಗಿ ಎತ್ತಿ ಹಿಡಿಯೋನು ಯಮಧರ್ಮರಾಜ. ಅದಕ್ಕೆ ಈ ಶ್ರವಣ, ಧನಿಷ್ಠ, ಶತಭಿಷ ನಕ್ಷತ್ರಗಳಲ್ಲಿ ಪರಿಪೂರ್ಣವಾಗಿ ರಕ್ಷಣೆಯನ್ನು ಮಾಡ್ತಕ್ಕಂಥ ನಿಮಗೆ ನಿಮ್ಮ ಹಣೆ ಬರವನ್ನು ಚೇಂಜ್ ಮಾಡ್ತಕ್ಕಂಥ ಅವಕಾಶಕ್ಕೆ ಮಿತ್ರ, ಅತಿಮಿತ್ರ, ಸಾಧನ, ವಧ, ಪ್ರತ್ಯರಿ, ಸಂಪತ್ತು, ಹೀಗೆ ಮಾಡ್ತಕ್ಕಂಥ ವಿಪತ್ತುಗಳನ್ನು ಕ್ಷೇಮವಾಗಿ ಕಾಪಾಡ್ತಕ್ಕಂಥ 9 ಗ್ರಹಗಳ ಸಮಾನವಾಗಿ ನಾವು ನೋಡ್ಕೋಬೇಕು. ಏನು ಮಾಡಬೇಕು? ನೀವೆಲ್ಲ ಬರ್ಕೋಬೇಕು. ಶ್ರವಣ ನಕ್ಷತ್ರಕ್ಕೆ ಜನ್ಮತಾರೆ ಶ್ರವಣ, ರೋಹಿಣಿ, ಹಸ್ತ. ಸಂಪತ್ತು ಧನಿಷ್ಠ, ಮೃಗಶಿರ, ಚಿತ್ತ. ವಿಪತ್ತು ಶತಭಿಷ, ಆರಿದ್ರ, ಸ್ವಾತಿ. ಕ್ಷೇಮ ಪೂರ್ವಭಾದ್ರ, ಪುನರ್ವಸು, ವಿಶಾಖ. ಪ್ರತ್ಯರಿ ಉತ್ತರಾಭಾದ್ರ, ಪುಷ್ಯ, ಅನುರಾಧ. ಸಾಧಕ ರೇವತಿ, ಆಶ್ಲೇಷ, ಜ್ಯೇಷ್ಠ. ವದ ಅಶ್ವಿನಿ, ಮಖ, ಮೂಲ. ಮಿತ್ರ ಭರಣಿ, ಪುಬ್ಬ, ಪೂರ್ವಾಷಾಢ. ಅತಿಮಿತ್ರ ಕೃತಿಕಾ, ಉತ್ತರ, ಉತ್ತರಾಷಾಢ. ನೋಡಿ, ಆ ಶ್ರವಣ ನಕ್ಷತ್ರ ಸಾಕ್ಷಾತ್ ಮಹಾವಿಷ್ಣು. ಈ ದಶಾಧಿಪತಿಯಲ್ಲಿ ಇವನಿಗೆ ಯಾರು ವಿಪತ್ತು ಆಪತ್ತು ಅಂದರೆ ನಿಮ್ಮನ್ನು ಕಾಪಾಡೋ ಆ ನಕ್ಷತ್ರ ದೇವತೆ ಯಾರೋ? ಸಾಕ್ಷಾತ್ ಶ್ರೀಮನ್ನಾರಾಯಣ. ಶ್ರವಣ ನಕ್ಷತ್ರದ ದೇವತೆನೇ ಸಾಕ್ಷಾತ್ ನಾರಾಯಣ ಆಗಿರೋದ್ರಿಂದ ನಾರಾಯಣ ಸ್ಮರಣೆ, ವಿಷ್ಣು ಸಹಸ್ರನಾಮ ಈ 3 ನಕ್ಷತ್ರಗಳಿಗೆ ಭಾಳ ಚೆನ್ನಾಗಿ ಹೇಳ್ಕೋಬೇಕು ಅಂತ ಅವತ್ತಿಂದ ಹೇಳಿದ್ದೀನಿ. ಯಾಕೆಂದರೆ ಮಕರ ರಾಶಿ, ಕುಂಭರಾಶಿ ಎರಡೂ ಶನಿ ಮನೆಯೇ. ಶನೇಶ್ವರನ ಮನೆಯಲ್ಲಿ ನಾವು ಕಾವಲ್ಗಾರರಾಗಿ ಕೂತ್ಕೊಳ್ತೀವ ಅಂದರೆ ಶನೇಶ್ವರ ಯಾರನ್ನು ಪೂಜೆ ಮಾಡ್ತಾನೋ ನೀವು ಅವ್ರನ್ನ ಪೂಜೆ ಮಾಡಿದ್ರೆ, ನೀವು ಸಂಕಷ್ಟದಲ್ಲಿದ್ದಾಗ ವೆಂಕಟರಮಣ ಅಂದಾಗ ಸಂಕಷ್ಟಗಳು ದೂರ ಮಾಡೋನು ಅದೇ ನಾರಾಯಣ ಸ್ವರೂಪವಾಗಿರ್ತಕ್ಕಂಥ ಪರಮೇಶ್ವರ. ಅಂದರೆ ಶನೇಶ್ವರ
ನಾರಾಯಣ ಸ್ಮರಣೆ ಮಾಡ್ತಾನೆ ಅಂದರೆ ಸಾಕ್ಷಾತ್ ರುದ್ರ ಸಂಭೂತ. ಅದೇ ನಾರಾಯಣ ಶನೇಶ್ಚರ ಅಂದರೆ ಮಹಾವಿಷ್ಣು ಸ್ಮರಣೆ ಆಗಿರ್ತಕ್ಕಂಥವನು ಶಿವನ ಸ್ಮರಣೆ ಮಾಡ್ತಾನೆ ಅಂದರೆ ಅದೇ ಮಾಯಾವಿಷ್ಣು. ಅದಕ್ಕೋಸ್ಕರ ಪಂಚಭೂತೇನ ಸ್ಥಿರ. ಮಹಾವಿಷ್ಣು ಜಲತತ್ವದಲ್ಲಿ, ವಿಷ್ಣು ಸಾಕ್ಷಾತ್ ಶಿವನಂಶವೇ ಹೌದು. ಧನಿಷ್ಠ ನಕ್ಷತ್ರ ಬರ್ಕೊಳ್ಳಿ. ಇದು ಯಾರ್ದೋ? ಚಿತ್ರಗುಪ್ತಂದು. ಧನಿಷ್ಠ ನಕ್ಷತ್ರದಲ್ಲಿ ಜನ್ಮ, ಧನಿಷ್ಠ, ಮೃಗಶಿರ, ಚಿತ್ತ, ಸಂಪತ್ತು ಶತಭಿಷ, ಆರಿದ್ರ, ಸ್ವಾತಿ, ವಿಪತ್ತು ಪೂರ್ವಭಾದ್ರ, ಪುನರ್ವಸು, ವಿಶಾಖ, ಕ್ಷೇಮ ಉತ್ತರಾಭಾದ್ರ, ಪುಷ್ಯ, ಅನುರಾಧ, ಪ್ರತ್ಯರಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನೋಡಿ, ರೇವತಿ, ಆಶ್ಲೇಷ, ಜ್ಯೇಷ್ಠ, ಸಾಧಕ ಅಶ್ವಿನಿ, ಮಖ, ಮೂಲ, ವದ, ಭರಣಿ, ಪುಬ್ಬ, ಪೂರ್ವಾಷಾಢ, ಮಿತ್ರ ಕೃತ್ತಿಕಾ, ಉತ್ತರ, ಉತ್ತರಾಷಾಢ, ಅತಿಮಿತ್ರ ರೋಹಿಣಿ, ಹಸ್ತ, ಶ್ರವಣ. ನೋಡಿದ್ರ ಇಷ್ಟು ನಿಧಾನವಾಗಿ ಹೇಳಬೇಕು ಅಂದರೆ ಸ್ವಲ್ಪ ಬೇಗ ಹೇಳಿ ಗುರುಗಳೇ ಅಂತಾರೆ ಅವರು. ಇಲ್ಲದೆ ಇದ್ರೆ ನಾವು ಬೇಗ ಹೇಳೋಣ ಅಂದರೆ ನೀವು ಇರಿ ಗುರುಗಳೇ ಒಂದು ನಿಮಿಷ ಅಂತ ನೀವುಗಳು ಹೇಳ್ತಾ ಇರ್ತೀರಾ, ಪೆನ್ ಪೇಪರ್ ಇಟ್ಕೊಂಡ್ಬಿಟ್ಟಿರ್ತೀರಿ ನೋಡಿ. ಆದರೂ ಏನು ಮಾಡೋದು, ಮುಗಿಸ್ಬಿಡೋಣ ಅಂತ. ಇನ್ನೊಂದು ದಿವಸದಲ್ಲೇ ಈ ಎಲ್ಲ ನಕ್ಷತ್ರಗಳು ಮುಗಿದಾಗ ಹೊಸತನ ಬರಬೇಕು. ಹೊಸತನ ಬರೋಕ್ಕೆ ಪ್ರಯೋಗ, ಪ್ರಯತ್ನ ಎಲ್ಲವೂ ನಮ್ಮದು ನಿಮ್ದಾಗಬೇಕು. ಅದಕ್ಕೆ ನೀವೇನು ಮಾಡಬೇಕು? ಈಗ ಕೊನೆಯದಾಗಿ ಶತಭಿಷ ಸಾಕ್ಷಾತ್ ಶನೇಶ್ಚರ. ಶನೇಶ್ಚರನು ಛಾಯಾದೇವಿ ಪುತ್ರನಾಗಿರಿದ್ರು ಸಹ ನೆರಳಿಗೆ ಪುತ್ರನು. ಕತ್ಲು ತುಂಬ ಇಷ್ಟ. ಆ ಕತ್ಲು ತುಂಬ ಇಷ್ಟ ಆದವನಿಗೆ ಹಣೆ ಬರ ಯಾರಿಗೆ ಪರಿವರ್ತನೆ ಮಾಡ್ತಾನೆ, ಯಾರಿಗೆ ಒಳ್ಳೆತನ ಮಾಡ್ತಾನೆ. ಯಾರಾದರೂ ಯಾವತ್ತೂ ಒಳ್ಳೇದು ಮಾಡ್ತಾನೆ ಇರ್ತಾನೆ, ಕೆಲವರಿಗೆ ಕೆಡತನ ನಡೀತಾನೇ ಇರುತ್ತೆ.